ಏನು ಮುಂಕಾರ ನಾವು ಕೇಳಿದ ಇನ್ನೂ ಶುರುವಾಗಿದೆ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमजलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः महेश्वरः गुरुसाक्षात् परब्रह्म जयाचार्यनी जन्मनामार्थधारा जयाने सदा वासुनामातकेला जयाचामुखी सर्वदा नाम कीर्ति नमस्कारत्या ब्रह्म चैतन्यमूर्ति सद्गुरुनाथ महाराज की जय। जय जय रघुवीर समर्थ। ಇಂದಿನ ಸ್ವಾಧ್ಯಾಯ ಪ್ರಾರಂಭ ಮಾಡುವ ಮೊದಲು ನಾವು ನಿಯಮದಂತೆ ಪ್ರಾರಂಭದಲ್ಲಿ 3 ಮಾಲೆ ಶ್ರೀ ಭಗವಂತನ ದಿವ್ಯ ನಾಮದ ಸ್ಮರಣೆ ಮಾಡಿ ಆಮೇಲೆ ಇಂದಿನ ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡೋಣ.
जानकी जीवन स्मरण जय जय राम। श्री राम समर्थ विदेहापदी तालोनी प्रपंच मुमुक्षु जनालय अध्यात्म चर्चा करोनी बहुलोकले मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ श्री राम समर्थ। समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳದಡಿಯಲ್ಲಿ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ವೈಕುಂಠವಾಸಿಯಾಗಿರೋ ಶ್ರೀರಾಮನ ದಿವ್ಯ ಸಾನ್ನಿಧ್ಯದಲ್ಲಿ ತಮ್ಮ ನಿತ್ಯ ಉಪಾಸನೆಗಳನ್ನು ಅಕ್ಷುಣ್ಣವಾಗಿ ನಡೆಸಿಕೊಂಡು ಬರ್ತಾ ಇರೋರು ಸದ್ಗುರುಗಳ ಒಂದು ಕೃಪಾ ವಿಶೇಷ. ಮುಖ್ಯವಾಗಿ ಗುರುಪೌರ್ಣಿಮೆಯ ನಿಮಿತ್ತವಾಗಿ ಅವರು ಆಯೋಜಿಸಿರ್ತಕ್ಕಂಥ ಒಂದು ನಾಮ ಸಪ್ತಾಹದ ದಿನಗಳು 7 ದಿನಗಳು ಅತ್ಯಂತ ವೈಭವದಿಂದ ಭಕ್ತಿಭಾವದಿಂದ ನಾಮ ಸಪ್ತಾಹವು ಪೂರ್ಣವಾಗಿ ಗುರುಪೌರ್ಣಿಮೆಯ ಉತ್ಸವವೂ ಸಹಿತ ಅತ್ಯಂತ ವೈಭವದಿಂದ ಪೂರ್ಣವಾಯಿತು. ಗುರುಪೌರ್ಣಿಮೆಗಾಗಿ ಬಂದಿರತಕ್ಕಂಥ ಅನೇಕ ಭಕ್ತರು ತಮ್ಮ ತಮ್ಮ ಊರುಗಳಿಗೆ ಹೊರಡ್ತಾ ಇದ್ದಾರೆ. ಅವರೆಲ್ಲರೂ ಅತ್ಯಂತ ಆತ್ಮೀಯತೆಯಿಂದ ಶ್ರೀ ಗುರುಗಳು ಬೆಳ್ಕೊಡ್ತಾ ಇದ್ದಾರೆ ಅನ್ನುವ ಪ್ರಸಂಗವನ್ನು ನಾವು ಇಂದು ಶ್ರವಣ ಮಾಡೋಣ. ಶ್ರೀ ಸದ್ಗುರು ದಿವ್ಯ ಈ ಚರಿತಾಮೃತದಲ್ಲಿ ನಾವೆಲ್ಲರೂ ಅವರ ಭಾವದೊಂದಿಗೆ ನಾವು ನಮ್ಮ ಭಾವವನ್ನು ಸಮರಸಗೊಳಿಸಿ ಆ ದಿವ್ಯವಾದ ಭಾವವನ್ನು ಅನುಭವಿಸುವ ಒಂದು ಭಾಗ್ಯವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ. ಶ್ರೀರಾಮ ಸಮರ್ಥ. ಶ್ರೀ ಗುರುಗಳು ಮಂದಿರಕ್ಕೆ ಬಂದಾಗ ಮಂದಿರದ ಮುಂದೆ ಸಾವಿರಾರು ಜನರು ಸೇರಿದ್ದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ದ್ಯಾವಣ ಭಟ್ಟರೇ, ಈಗ 4 ಗಂಟೆ ಉಪಾಸನೆಯನ್ನು ನೀವು ಹಾಗೂ ಶಿವಭಟ್ಟರು ಕೂಡಿ ಮಾಡಿ ನಾನು ಶ್ರೀ ಮಹಾರಾಜರ ಜೊತೆಗೆ ಹೋಗಿ ಬರುವೆ ಅಂದರು. ಅದಕ್ಕೆ ದ್ಯಾವಣ ಭಟ್ಟರು, ಗುರುಗಳೇ ಹಾಗೇ ಮಾಡುವೆವು ಅಂದರು. ಶ್ರೀ ಗುರುಗಳು ಮತ್ತೊಮ್ಮೆ ಶ್ರೀ ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಗೆ ಬಂದರು. ಬೆಳ್ಳಿ ತಟ್ಟೆಯಲ್ಲಿ ರೇಷ್ಮೆ ವಸ್ತ್ರ ಹಾಕಿ ಅದರಲ್ಲಿ ಶ್ರೀ ಮಹಾರಾಜರ ಪಾದಕಗಳನ್ನಿಟ್ಟು ಅವುಗಳನ್ನು ತಾವೇ ಹಿಡಿದುಕೊಂಡರು. ದ್ಯಾವಣ ಭಟ್ಟರಿಗೆ ಶ್ರೀ ಮಹಾರಾಜರ ಭಾವಚಿತ್ರ ಫೋಟೋ ಹಿಡಿದುಕೊಳ್ಳಲು ಹೇಳಿದರು. ದ್ಯಾವಣ ಭಟ್ಟರು ಫೋಟೋ ಹಿಡಿದುಕೊಂಡರು.
ಆಗ ಶ್ರೀ ಗುರುಗಳು ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕಿ ಜೈ ಎಂದು ಜಯಘೋಷ ಮಾಡಿದರು. ಹಾಗೆ ಎಲ್ಲರೂ ಅದೇ ರೀತಿ ಜಯಘೋಷ ಮಾಡಿದರು. ಶ್ರೀ ಗುರುಗಳು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಭಜನೆ ಮಾಡುತ್ತಾ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಿ ಉಮಾಮಹೇಶ್ವರನಿಗೆ ನಮಸ್ಕಾರ ಮಾಡಿ ಶ್ರೀ ಮಾರುತಿರಾಯರಿಗೆ ಪ್ರದಕ್ಷಿಣೆ ಹಾಕಿ ಹೊರಗೆ ಬಂದು ಪಲ್ಲಕ್ಕಿಯಲ್ಲಿ ಶ್ರೀ ಪಾದುಕೆಗಳನ್ನು ಹಾಗೂ ಶ್ರೀ ಮಹಾರಾಜರ ಭಾವಚಿತ್ರವನ್ನೂ ಇಟ್ಟರು. ಆಗ ಜನರು ಉತ್ಸಾಹದಿಂದ 4-5 ಬಾರಿ ಜಯಘೋಷ ಮಾಡಿದರು. ತಾಸೆ ಭಜಂತ್ರಿ ಅವರು ತಾಸೆ ಭಜಂತ್ರಿ ಬಾರಿಸತೊಡಗಿದರು. ಜನರು ಜಯ ಜಯಕಾರ ಮಾಡುತ್ತಿದ್ದರು. ಶ್ರೀಗುರುಗಳ ಪಲ್ಲಕ್ಕಿ ಎತ್ತಲು ಹೇಳಿದರು. ದ್ಯಾವಣ ಭಟ್ಟರು ಆರತಿ ಮಾಡಿದರು. ಶ್ರೀಗುರುಗಳ ಪಲ್ಲಕ್ಕಿಯ ಮುಂದೆ ಕಾಯಿ ಹೊಡೆದರು. ಜೀವನರಾಯರು ಮಾಧವರಾಯರು ಅಂಗೀಕರಿಗೂ ಉಪರಣ ಹೊತ್ತುಕೊಂಡು ಪಲ್ಲಕ್ಕಿ ತೆಗೆದುಕೊಂಡರು. ಶ್ರೀಗುರುಗಳು ಹೊರಡಲು ಹೇಳಿದರು. ಶ್ರೀಗುರುಗಳು ತಾಳ ಬಾರಿಸುತ್ತಾ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಭಜನೆ ಹೇಳುತ್ತಾ ಹೊರಟರು. ಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಜನರು ಅತ್ಯಂತ ಉತ್ಸಾಹದಿಂದ ಭಜನೆ ಮಾಡುತ್ತಾ ಹೊರಟರು. ಶ್ರೀಗುರುಗಳು ಪಲ್ಲಕ್ಕಿಯ ಮುಂದೆ ಭಜನೆ ಮಾಡುತ್ತಾ ಹೊರಟಿದ್ದರು. ಆತ್ಮಬುದ್ಧ್ಯ ತ್ವಮೇವಾಹಂ ಎಂಬ ಅವಸ್ಥೆಯಲ್ಲಿದ್ದ, ಅಂದರೆ ಆತ್ಮಭಾವದಿಂದ ನಾನು ನಿಮ್ಮ ಸ್ವರೂಪವೇ ಆಗಿರುವೆನೆಂಬ ಭಾವದಲ್ಲಿದ್ದ ಶ್ರೀಗುರುಗಳು ದೇಹಬುದ್ಧ್ಯಾತ್ಮ ದಾಸೋಹಂ ಅನ್ನುವ ಭಾವದಲ್ಲಿ ವ್ಯವಹರಿಸುತ್ತಿರುವ ಶ್ರೀಗುರುಗಳು ದೇಹಭಾವ ಮರೆತು ಕುಣಿಯುತ್ತಾ ಹೊರಟಿರುವರು. ಅವರಿಗೆ ತಮ್ಮ ಸದ್ಗುರುಗಳು, ಸದ್ಗುರುಗಳ ಆಜ್ಞಾ ಪಾಲನೆ, ಸದ್ಗುರುಗಳ ಕಾರ್ಯ, ಸದ್ಗುರುಗಳ ಸೇವೆ ಇವುಗಳ ಹೊರತಾಗಿ ಬೇರೆ ಯಾವ ಕಡೆಗೂ ಲಕ್ಷ್ಯವೇ ಇಲ್ಲ. ಶ್ರೀ ಮಹಾರಾಜರ ಶೋಭಾಯಾತ್ರೆ ಬೆಳಧಡಿ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಹಾಯ್ದು ಹೋಗುತ್ತಿತ್ತು. ದಾರಿಗುಂಟ ಜನರು ಥಳಿ ರಂಗವಲ್ಲೇ ಹಾಕಿದ್ದರು, ತಳಿರು ತೋರಣ ಕಟ್ಟಿದ್ದರು. ಪ್ರತಿಯೊಂದು ಮನೆಯವರು ಪಲ್ಲಕ್ಕಿಯು ತಮ್ಮ ಮನೆಯ ಮುಂದೆ ಬಂದಾಗ ಪಲ್ಲಕ್ಕಿಯ ಮುಂದೆ ಹೊರಗಟ್ಟಲೆ ನೀರು ಸುಡುತ್ತಿದ್ದರು. ಶ್ರೀಪಾದುಕೆಗಳಿಗೆ ಅರಿಶಿಣ ಕುಂಕುಮ ಹೂವು ಏರಿಸುತ್ತಿದ್ದರು. ರಾಮರಾಯರು ಪಲ್ಲಕ್ಕಿಯ ಪಕ್ಕದಲ್ಲಿದ್ದರು. ಜನರು ಪುಟಾಣಿ, ಸಕ್ಕರೆ, ಹಣ್ಣು, ಕಾಯಿ, ಹೂವು ರಾಮರಾಯರ ಕೈಯಲ್ಲಿ ಕೊಡುತ್ತಿದ್ದರು. ರಾಮರಾಯರು ಅವರನ್ನು ನೈವೇದ್ಯ ಮಾಡಿ ಕೊಡುತ್ತಿದ್ದರು. ಎಲ್ಲ ಮನೆಯವರು ಆರತಿ ಮಾಡುತ್ತಿದ್ದರು. ಅದೇ ರೀತಿ ಶ್ರೀ ಗುರುಗಳ ಕಾಲಿಗೆ ನೀರು ಹಾಕಿ ನಮಸ್ಕಾರ ಮಾಡುತ್ತಿದ್ದರು. ಶ್ರೀ ಗುರುಗಳಿಗೆ ಪ್ರತ್ಯಕ್ಷ ಶ್ರೀ ಮಹಾರಾಜರೇ ಬೆಳಧಡಿ ಓಣಿಗಳಲ್ಲಿ ಹೊರಟಿರುವರೆಂದು ಅನಿಸುತ್ತಿತ್ತು. ಶ್ರೀ ಗುರುಗಳಿಗೆ ಕ್ಷಣ ಕ್ಷಣಕ್ಕೂ ಅಂತಃಕರಣದಲ್ಲಿ ಆನಂದವು ತುಂಬಿ ಹರಿಯುತ್ತಿತ್ತು. ಯಾವ ಸದ್ಗುರುಗಳ ಅನುಗ್ರಹದಿಂದ ತಾವು ಸಂಪೂರ್ಣ ಅಜ್ಞಾನ ನೀಗಿ ಬ್ರಹ್ಮಜ್ಞಾನ ಪಡೆದುಕೊಂಡು ಅಜ್ಞಾನದಿಂದ ಉಂಟಾದ ಜನ್ಮ ಮರಣದ ಚಕ್ರದಿಂದ ಹೊರಗೆ ಬಂದಿದ್ದರು, ಅವರಿಗೆ ತಮ್ಮ ದೇಹವನ್ನೇ ಸಮರ್ಪಣೆ ಮಾಡಿಕೊಂಡಿದ್ದರಿಂದ ಈಗ ಅವರಿಗೆ ತಮ್ಮ ದೇಹವು ಶ್ರೀ ಸದ್ಗುಳ ಕಾರ್ಯಕ್ಕಾಗಿ ಸೇವೆಗಾಗಿ ಮೀಸಲಾಗಿರುವುದೆಂದು ಅನಿಸುತ್ತಿತ್ತು. ಶಾಸ್ತ್ರಿಗಳು ಭಟ್ಟರು ಶ್ರೀ ಗುರುಗಳ ದಿವ್ಯ ಭಾವ ನೋಡಿ ಅತ್ಯಂತ ಆಶ್ಚರ್ಯಪಡುತ್ತಿದ್ದರಲ್ಲದೆ ಶಾಸ್ತ್ರಿಗಳಿಗೆ ಭರತನು ಶ್ರೀರಾಮನ ಪಾದುಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಕುಣಿಯುತ್ತಿದ್ದುದರ ನೆನಪಾಗಿ ಅಂತಃಕರಣ ತುಂಬಿ ಬಂದು ಅವರ ಕಣ್ಣುಗಳಲ್ಲಿ ಒಂದೇ ಸವನೆ ಕಣ್ಣೀರು ಹರಿಯುತ್ತಿದ್ದರು. ಫಡಕೆಯವರು ಎಲ್ಲ ಇನಾಮದಾರರು ಶ್ರೀ ಗುರುಗಳ ಜೊತೆಗೆ ಭಜನೆ ಮಾಡುತ್ತಾ ಅವರು ಕುಣಿಯುತ್ತಿದ್ದರು. ಶ್ರೀ ಗುರುಗಳು ಎಂಥ ಭಾವಪೂರ್ಣ ಅವಸ್ಥೆಯಲ್ಲಿದ್ದರೆಂದರೆ ಯಾರಾದರೂ ಅವರನ್ನು ಮುಟ್ಟಿದರೆ ಅವರಲ್ಲಿಯೂ ಭಾವ ಸಂಚಾರವಾಗಿ ಅವರು ಕುಣಿಯುತ್ತಿದ್ದರು. ಆಕಾಶದಲ್ಲಿ ದೇವತೆಗಳು, ಋಷಿಗಳು, ಯಕ್ಷ, ಗಂಧರ್ವ, ಕಿನ್ನರಾದಿಗಳು ಬ್ರಹ್ಮನಿಷ್ಠ ಮಹಾತ್ಮನ ಸದ್ಗುರುನಿಷ್ಠೆ ನೋಡಿ ಅತ್ಯಂತ ಆಶ್ಚರ್ಯಚಕಿತರಾಗಿ ಅಲ್ಲಿಂದಲೇ ನಮಸ್ಕಾರ ಮಾಡುತ್ತಿದ್ದರು. ಈ ರೀತಿಯಾಗಿ ಶೋಭಾಯಾತ್ರೆ ಬೆಳಧಡಿಯನ್ನೇ ಸುತ್ತಾಡಿ ಬೆಳಧಡಿ ತಾಂಡಾದ ಓಣಿಗಳಲ್ಲಿ ಹಾಯ್ದು 6:30 ಶ್ರೀರಾಮ ಮಂದಿರದ ಮುಂದೆ ಬಂದಿತು. ಶ್ರೀರಾಮ ಮಂದಿರದ ಮುಂದೆ ಒಂದು ಹೊಸ ಜಮಖಾನೆ ಹಾಸಿ ಅದರ ಮೇಲೆ ಪಲ್ಲಕ್ಕಿ ಇಟ್ಟರು. ಶ್ರೀಗುರುಗಳ ಪಲ್ಲಕ್ಕಿಯಲ್ಲಿಯ ಪಾದುಕೆಗಳನ್ನು ಹಾಗೂ ದ್ಯಾವಣ ಭಟ್ಟರು ಶ್ರೀ ಮಹಾರಾಜರ ಭಾವಚಿತ್ರವನ್ನು ತೆಗೆದುಕೊಂಡು ಗರ್ಭಗುಡಿಯಲ್ಲಿ ಇಟ್ಟು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಆರತಿ ಮಾಡಿದರು. ದ್ಯಾವಣ ಭಟ್ಟರು ಶ್ರೀರಾಮದೇವರಿಗೆ, ಶ್ರೀ ಮಾರುತಿಗೆ, ಶ್ರೀ ಮಹಾರಾಜರ ಪಾದುಕೆಗಳಿಗೆ ಆರತಿ ಮಾಡಿದರು. ಆಮೇಲೆ ಎಲ್ಲರಿಗೂ ಬೆಲ್ಲ ಕೊಬ್ಬರಿಯ ಪ್ರಸಾದ ಕೊಟ್ಟರು. ಶ್ರೀ ಗುರುಗಳು ರಾಘವೇಂದ್ರ ರಾಯರ ಜೊತೆಗೆ ತಮ್ಮ ಕೋಣೆಗೆ ಬಂದರು. ರಾಘವೇಂದ್ರ ರಾಯರು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಮಂದಿರದ ಕಡೆಗೆ ಹೋದರು. ಶ್ರೀ ಗುರುಗಳು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಸ್ವಲ್ಪ ಹೊತ್ತು ನಾಮಸ್ಮರಣೆ ಮಾಡಿ ಮಂದಿರದ ಕಡೆಗೆ ಬಂದರು. ಶ್ರೀ ಗುರುಗಳ ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಭಜನೆಗೆ ಕುಳಿತರು.
ಗುರುಪೌರ್ಣಿಮಾ ಉತ್ಸವ ಸಾಂಗವಾಗಿ ನೆರವೇರಿದ್ದರಿಂದ ಶ್ರೀ ಗುರುಗಳಿಗೆ ಶ್ರೀ ಮಹಾರಾಜರು ತಮ್ಮ ಕಾರ್ಯವನ್ನು ನಮ್ಮ ಕಲ್ಪನೆಗೆ ಮೀರಿ ಸುಂದರವಾಗಿ ಭವ್ಯವಾಗಿ ಮಾಡಿಸಿಕೊಂಡರೆಂಬ ಭಾವನೆಯಿಂದ ಸಂತೋಷವೆನಿಸುತ್ತಿದೆ. ಆದ್ದರಿಂದ ಒಂದು ಗಂಟೆ ಅತ್ಯಂತ ಭಕ್ತಿಭಾವದಿಂದ ಭಜನೆ ಮಾಡಿದರು. ಆಮೇಲೆ ದ್ಯಾವಣ ಭಟ್ಟರು ಆರತಿ ಹಚ್ಚಿದರು. ಶ್ರೀಗುರುಗಳೊಂದಿಗೆ ಎಲ್ಲರೂ ಆರತಿಯ ಹಾಡು ಹೇಳಿದರು. ಆರತಿಯಾದ ಮೇಲೆ ಮುಕ್ಕಾಮಿಗೆ ಉಳಿದಿದ್ದ ಭಟ್ಟರು ಶಾಸ್ತ್ರಿಗಳು ಮಂತ್ರಪುಷ್ಪ ಅಷ್ಟಾವಧಾನ ಸೇವೆ ಹೇಳಿದರು. ಎಲ್ಲರೂ ಪುಷ್ಪಾಂಜಲಿ ಹಾಕಿದರು. ಶ್ರೀಗುರುಗಳು ಆರತಿಯಾದ ಮೇಲೆ ಹೇಳಬೇಕಾದ ಸ್ತೋತ್ರ ಪಾಠ, ಅಭಂಗ, ನಾಮಾವಳಿ, ಪ್ರಾರ್ಥನೆ ಮುಂತಾದವುಗಳೆಲ್ಲ ಹೇಳಿದರು. 9 ಗಂಟೆಯಷ್ಟೊತ್ತಿಗೆ ದ್ಯಾವಣ ಭಟ್ಟರು ಶೇಜಾರತಿಯ ಸಿದ್ಧತೆ ಮಾಡಿದರು. ಶೇಜಾರತಿಯ ಮಂಚಕ್ಕೆ ಮಲ್ಲಿಗೆಯ ಮಾಲೆಗಳಿಂದ ಸುಂದರವಾಗಿ ಅಲಂಕಾರಗೊಳಿಸಿದ್ದರು. ಇಬ್ಬರು ಹೆಣ್ಣು ಮಕ್ಕಳು ಆರತಿ ಹಿಡಿದರು. ಶ್ರೀ ಗುರುಗಳೊಂದಿಗೆ ಅನೇಕರು ಶೇಜಾರತಿಯ ಪದ ಹೇಳಿದರು. ಶ್ರೀಗುರುಗಳು ಅತ್ಯಂತ ಭಾವಪೂರ್ಣರಾಗಿ ಶೇಜಾರತಿಯ ಪದಗಳನ್ನು ಹೇಳುತ್ತಿದ್ದರು. 8 ದಿನಗಳ ನಂತರ ಶ್ರೀ ಮಹಾರಾಜರು ಮಲಗುತ್ತಿರುವರೆಂಬ ಭಾವನೆಯಿಂದ ಅತ್ಯಂತ ಗದ್ಗದಿತರಾಗಿ ಶೇಜಾರತಿಯ ಕಾರ್ಯಕ್ರಮ ಮುಗಿಸಿ ಶ್ರೀರಾಮನಿಗೆ ಹಾಗೂ ಶ್ರೀ ಮಹಾರಾಜರ ಪಾದುಕೆಗಳಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಮನೆಗೆ ಬಂದರು. ಶ್ರೀಗುರುಗಳು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಶಾಸ್ತ್ರರು, ಭಟ್ಟರು, ಖಡಿಕೆಯವರು ಎಲ್ಲರೂ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಎಲ್ಲರೂ ನಾಮ ಸಪ್ತಾಹದ ಹಾಗೂ ಗುರುಪೌರ್ಣಿಮೆಯ ವರ್ಣನೆ ಮಾಡುವವರೇ. ಆಗ ಶ್ರೀಗುರು ಅವರೆಲ್ಲರಿಗೆ ನಿಜವಾಗಿ ಹೇಳಬೇಕೆಂದರೆ ಇದರಲ್ಲಿ ನಾವೆಲ್ಲರೂ ನಿಮಿತ್ತ ಮಾತ್ರರಾಗಿರುತ್ತೇವೆ. ಇದೆಲ್ಲೋ ಶ್ರೀ ಮಹಾರಾಜರ ಕರ್ತೃತ್ವದಿಂದಲೇ ಅವರ ಸಂಕಲ್ಪದಂತೆಯೇ ನಡೆದಿರುತ್ತದೆ. ನಾವು ಸುಮ್ಮನೆ ನಾವು ಮಾಡಿದೆವು ಅಂದುಕೊಳ್ಳುತ್ತೇವೆ. ಇದೆಲ್ಲೋ ಅವರದೇ ಕಾರ್ಯ, ಅವರೇ ನಿಜವಾದ ಕರ್ತ. ನಾವು ಮಾಡಿದೆವು ಅಂದರೆ ನಮಗೆ ಸುಮ್ಮನೆ ಅಭಿಮಾನ ಉಂಟಾಗುತ್ತದೆ ಹಾಗೂ ಪರಿಣಾಮದಲ್ಲಿ ದುಃಖವಾಗುತ್ತದೆ. ನಾವೆಲ್ಲರೂ ಕಿಲ್ಲಿ ಕ್ಯಾತರ ಗೊಂಬೆಗಳಿದ್ದಂತೆ. ನಮ್ಮೆಲ್ಲರ ಸೂತ್ರವು ಸದ್ಗುರುಗಳ ಕೈಯಲ್ಲಿ ಇರುತ್ತದೆ. ಅವರು ಹೇಗೆ ಕುಣಿಸುತ್ತಾರೆಯೋ ಹಾಗೆ ಕುಣಿಯುವುದರಲ್ಲೇ ನಮ್ಮ ಹಿತವಿರುತ್ತದೆ ಹಾಗೂ ಸಮಾಧಾನವೆನಿಸುತ್ತದೆ. ಸುಮ್ಮನೆ ತಕರಾರು ಮಾಡಿದರೆ ಅಥವಾ ಕರ್ತೃತ್ವಾಭಿಮಾನ ಹೊಂದಿದರೆ ದುಃಖ ಅನುಭವಿಸಬೇಕಾಗಿ ಬರುತ್ತದೆ. ನಾವು ನಮ್ಮ ಪ್ರಪಂಚದಲ್ಲಿಯೂ ಇದೇ ರೀತಿ ವರ್ತಿಸುತ್ತಿದ್ದರೆ ನಮ್ಮ ಪ್ರಪಂಚ ಹಾಗೂ ಪರಮಾರ್ಥ ಎರಡೂ ಸಾಧಿಸುತ್ತವೆ. ನಾವು ನಮ್ಮ ಪ್ರಪಂಚದ ಭಾರವನ್ನು ಅವರ ಮೇಲೆ ಹಾಕಿ ಅವರು ಹೇಗೆ ಇಡುತ್ತಾರೆಯೋ ಅದರಲ್ಲಿಯೇ ಸಮಾಧಾನದಿಂದ ಇದ್ದು ಅಖಂಡ ನಾಮಸ್ಮರಣೆ, ಭಜನೆ, ಉಪಾಸನೆಗಳನ್ನು ಮಾಡುತ್ತಾ ನಮ್ಮ ಪ್ರಾಪಂಚಿಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರಬೇಕು. ಅಂದರೆ ನಮ್ಮ ಜೀವನ ಸಾರ್ಥಕವಾದಂತೆ ಅನಿಸುತ್ತದೆ. ಆಗಲಿ, ನೀವೆಲ್ಲ ಉತ್ಸವದಲ್ಲಿ ಬಹಳ ಪರಿಶ್ರಮ ಪಟ್ಟಿರುತ್ತೀರಿ. ಶ್ರೀ ಮಹಾರಾಜರಿಗೆ ಇದರ ಪೂರ್ಣ ಕಲ್ಪನೆ ಇರುತ್ತದೆ. ಅವರು ನಿಮ್ಮನ್ನು ಪೂರ್ಣ ಆಶೀರ್ವದಿಸುತ್ತಾರೆ. ಈಗ ನೀವೆಲ್ಲರೂ ಉಪಹಾರ ಮಾಡಿರಿ. ಜೀವನರಾಯರೇ, ರಂಗರಾಯರ ಮನೆಯಲ್ಲಿ ಉಪಹಾರದ ಸಿದ್ಧತೆ ಆಗಿದೆಯಲ್ಲವೇ? ಮತ್ತು ಮುಖ್ಯವಾಗಿ ಸಾರ್ವಜನಿಕರ ಕಡೆಗೆ ಎಲ್ಲರೂ ಪ್ರಸಾದ ಮಾಡಿದರಲ್ಲವೇ ಎಂದು ಕೇಳಲು ಜೀವನರಾಯರು, ಗುರುಗಳೇ, ಪಲ್ಲಕ್ಕಿ ಉತ್ಸವಕ್ಕೆ ಬಂದವರೆಲ್ಲರೂ ಪ್ರಸಾದ ಮಾಡಿದರು. ಅದೇ ರೀತಿ ರಂಗರಾಯರ ಮನೆಯಲ್ಲಿ ಊಟ ಉಪಹಾರ ನಡೆದೇ ಇವೆ. ಇಲ್ಲಿ ಉಪಹಾರಕ್ಕಾಗಿ ಉಪ್ಪಿಟ್ಟು ಮಾಡಿರುವರು. ಇವರೆಲ್ಲರೂ ಇಲ್ಲಿಯೇ ಉಪಹಾರ ಮಾಡುವರು ಅನ್ನಲು ಶ್ರೀ ಗುರುಗಳು, ಆಗಲಿ, ಬಹಳ ಒಳ್ಳೆಯದಾಯಿತು, ನಾನೀಗ ಕೋಣೆಗೆ ಹೋಗುವೆನೆಂದು ಹೇಳಿ ಎದ್ದರು. ಆಗ ಎಲ್ಲರೂ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಕೋಣೆಯ ಕಡೆಗೆ ಹೋದರು. ಶ್ರೀ ಗುರುಗಳು ಕೋಣೆಗೆ ಬಂದು ತಮ್ಮ ಆಸನದ ಮೇಲೆ ಕುಳಿತು ಅರ್ಧರಾತ್ರಿವರೆಗೆ ನಾಮಸ್ಮರಣೆ ಮಾಡಿ ಅಲ್ಲಿಂದಲೇ ಶ್ರೀ ಮಹಾರಾಜರಿಗೆ ನಮಸ್ಕಾರ ಮಾಡಿ ನೀರು ಕುಡಿದು ಮಲಗಿದರು. ಶ್ರೀ ಗುರುಗಳು ಒಂದು ರಾತ್ರಿ ಇರುವಾಗಲೇ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಆಸನದ ಮೇಲೆ ಕುಳಿತು ಅರ್ಧ ತಾಸು ನಾಮಸ್ಮರಣೆ ಮಾಡಿ ಸ್ನಾನ, ಸಂಧ್ಯಾ, ಬ್ರಹ್ಮಯಜ್ಞಗಳನ್ನು ಮಾಡಿ 4:30 ಅಷ್ಟೊತ್ತಿಗೆ ಮಂದಿರಕ್ಕೆ ಬಂದರು. ಅಷ್ಟರಲ್ಲಿ ಮಂದಿರದಲ್ಲಿ ಹಾಗೂ ಹೊರಗೆ ಕಸಗೂಡಿಸಿ ಥಳಿ ರಂಗವನ್ನೇ ಹಾಕಿದ್ದರು. ಶ್ರೀಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಕಾಕಡಾರತಿಗೆ ನಿಂತರು. ಮಂದಿರದಲ್ಲಿ ಹಾಗೂ ಹೊರಗೆ ಬಹಳ ಜನರು ಕಾಕಡಾರತಿಗೆ ನಿಂತಿದ್ದರು. ಶ್ರೀಗುರುಗಳು ಕಾಕಡಾರತಿ ಪದ ಹೇಳಿದರು. ದ್ಯಾವಣ ಭಟ್ಟರು ಆರತಿ ಮಾಡಿದರು. ಕಾಕಡಾರತಿ ಆದ ಮೇಲೆ ದ್ಯಾವಣ ಭಟ್ಟರು ಶ್ರೀ ಗುರುಗಳಿಗೆ ತೀರ್ಥ ಹಾಗೂ ಬೆಣ್ಣೆ ಪ್ರಸಾದ ಕೊಟ್ಟರು. ಶ್ರೀ ಗುರುಗಳು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಮನೆಯವರೆಲ್ಲರೂ ಬಂದು ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ರಾಯರೇ, ಇಂದು ಬಹಳಷ್ಟು ಜನರು ಊರಿಗೆ ಹೋಗುವವರು ಇರುತ್ತಾರೆ. ಅವರೆಲ್ಲರಿಗೆ ಪ್ರಸಾದ ವ್ಯವಸ್ಥೆ ಆಗುವುದಲ್ಲವೇ ಎಂದು ಕೇಳಲು ಜೀವನರಾಯರು, ಗುರುಗಳೇ, ಇಂದು 3 ಕಡೆಗೆ ಪ್ರಸಾದ ವ್ಯವಸ್ಥೆ ಇರುವುದು ಅಂದರು. ಆಗ ದ್ವಾರಕಾಬಾಯಿ ಶ್ರೀ ಗುರುಗಳಿಗೆ ಶುಂಠಿ ಕಷಾಯ ತಂದು ಕೊಟ್ಟರು. ಶ್ರೀ ಗುರುಗಳು ದ್ವಾರಕಾಬಾಯಿಗೆ, ಕಕ್ಕಿ, ನಿಮ್ಮ ಈ ಶುಂಠಿ ಕಷಾಯ ಉತ್ಸವದಲ್ಲಿ ಬಹಳ ಪ್ರಸಿದ್ಧವಾಯಿತು ಅಂದರು.
ಆಗ ಎಲ್ಲರೂ ನಕ್ಕರು. ಶ್ರೀ ಗುರುಗಳು ಈ ಶುಂಠಿ ಕಷಾಯ ಕುಡಿದ ಮೇಲೆ ಭಜನೆ ಒಳ್ಳೆಯ ರಂಗಿಗಿರುತ್ತಿತ್ತು ಅಂದರು. ಆಗ ಎಲ್ಲರೂ ಮತ್ತೆ ನಕ್ಕರು. ಶ್ರೀ ಗುರುಗಳು ಕಷಾಯ ಕುಡಿದರು. ಕಷಾಯ ಕುಡಿದು ಜಪ ಮಾಡುತ್ತಾ ಕುಳಿತರು. ಅಷ್ಟರಲ್ಲಿ ಮಂದಿರದಿಂದ ಶಿವಭಟ್ರು ಶ್ರೀ ಗುರುಗಳನ್ನು ಕರೆಯಲು ಬಂದರು. ಶ್ರೀ ಗುರುಗಳು, ಜೀವನರಾಯರು, ಅಡಿಕೆ ಶಾಸ್ತ್ರಿಗಳು, ಭಟ್ಟರು ಎಲ್ಲರೊಡನೆ ಮಂದಿರಕ್ಕೆ ಬಂದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಆರತಿಗೆ ನಿಂತರು. ಜಾವನ ಭಟ್ಟರು ಧೂಪ ದೀಪ ನೈವೇದ್ಯ ಮುಗಿಸಿ ಆರತಿ ಹಚ್ಚಿದರು. ಜೀವನರಾಯರು, ಶಿವಭಟ್ರು ಜಾಂಗತೆ ಪಾಲಿಸಿದರು. ಶ್ರೀ ಗುರುಗಳು ಹಾಗೂ ಇನ್ನೂ ಅನೇಕರು ಆರತಿ ಪದ ಹೇಳಿದರು. ಆರತಿಯಾದ ಮೇಲೆ ಮಂತ್ರಪುಷ್ಪ ಶಂಖೋದಕಗಳಾದ ಮೇಲೆ ಜಾವನ ಭಟ್ಟರು ಎಲ್ಲರಿಗೂ ತೀರ್ಥ ಕೊಟ್ಟರು. ಶ್ರೀ ಗುರುಗಳು ತೀರ್ಥ ತೆಗೆದುಕೊಂಡು ವಿಷ್ಣು ಸಹಸ್ರನಾಮ, ರಾಮ ಹೃದಯದ ಮುಂತಾದ ಪಾಠ ಮಾಡಿದರು. ಶಾಸ್ತ್ರಿಗಳು ಅಡಿಕೆಯವರು ಕುಳಿತಿದ್ದರು. ಭಟ್ಟರು ಸ್ನಾನ ಸಂಧ್ಯಾದಿ ಮಾಡಲು ಹೋದರು. ಶ್ರೀ ಗುರುಗಳು ಬೆಳಗಿನ ಉಪಾಸನೆ ಮುಗಿಸಿಕೊಂಡು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗಲ್ಲಿ ನೂರಾರು ಜನರು ನಮಸ್ಕಾರ ಮಾಡಲು ಕಾಯುತ್ತಿದ್ದರು. ಶ್ರೀ ಗುರುಗಳು ಬಂದು ಕುರ್ಚಿಯ ಮೇಲೆ ಕುಳಿತೊಡನೆ ಅವರೆಲ್ಲರೂ ನಮಸ್ಕಾರ ಮಾಡಲು ಬರತೊಡಗಿದರು. ಆಗ ಜೀವನರಾಯರು ಅವರೆಲ್ಲರಿಗೆ ಪ್ರಸಾದ ಕೊಡಲು ಬುಂದೇ ದುಂಡಿ ತಂದು ಇಟ್ಟರು. ಶ್ರೀಗುರು ನಮಸ್ಕಾರ ಮಾಡಿದವರಿಗೆ ಬುಂದೇ ದುಂಡಿ ಪ್ರಸಾದ ಕೊಡುತ್ತಿದ್ದರು. ಈ ರೀತಿಯಾಗಿ ಜನರು ನಮಸ್ಕಾರ ಮಾಡಿ ಹೋಗಿ ಬರುತ್ತೇವೆ ಎಂದು ಹೇಳುತ್ತಿದ್ದರು. ಶ್ರೀಗುರು ಅವರೆಲ್ಲರಿಗೆ ಉಂಡಿಯ ಪ್ರಸಾದ ಕೊಟ್ಟು ಪ್ರಸಾದ ಮಾಡಿಕೊಂಡು ಹೋಗಿರಿ ಎಂದು ಹೇಳುತ್ತಿದ್ದರು. ಈ ರೀತಿಯಾಗಿ ಶ್ರೀಗುರು ಮಧ್ಯಾಹ್ನ 12 ಗಂಟೆಯವರೆಗೆ ನಮಸ್ಕಾರ ಮಾಡಿ ಹೋಗುವ ಜನರಿಗೆ ಪ್ರಸಾದ ಕೊಡುತ್ತಲೇ ಕುಳಿತಿದ್ದರು. 12 ಗಂಟೆಗೆ ಜೀವನರಾಯರು, ಗುರುಗಳೇ, ಶ್ರೀರಾಮದೇವರ ಆರತಿಗೆ ಕರೆಯಲು ಬಂದಿರುವರು ಅನ್ನಲು ಶ್ರೀಗುರುಗಳು ಅಲ್ಲಿ ಇದ್ದವರಿಗೆ, ನೀವೆಲ್ಲರೂ ಆರತಿಗೆ ನಡೆಯಿರಿ, ಆರತಿ ಮುಗಿಸಿ ಪ್ರಸಾದ ತೆಗೆದುಕೊಂಡು ಊರಿಗೆ ಹೋಗಿ ಬನ್ನಿರಿ ಎಂದು ಹೇಳಿ ಜೀವನರಾಯರೊಂದಿಗೆ ಮಂದಿರಕ್ಕೆ ಬಂದರು. ಅವರು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಬಂದು ಆರತಿಗೆ ನಿಂತರು. ಜೀವನರಾಯರು ಹಾಗೂ ಬಾಲಕೃಷ್ಣರಾಯರು ಜಾಂಗಟೆ ಬಾಧಿಸಿದರು. ಆರತಿ, ಮಂತ್ರಪುಷ್ಪ, ಶಂಖೋದಕ ಮುಗಿಸಿ ಶ್ರೀ ಗುರುಗಳು ತೀರ್ಥ ತೆಗೆದುಕೊಂಡು ಜೀವನರಾಯರಿಗೆ, ರಾಯರೇ, ನೀವು ರಾಮರಾಯರು ಎರಡೂ ಅಡುಗೆ ಮನೆ ಕಡೆಗೆ ಹೋಗಿ ಬನ್ನಿರಿ, ನಾನು ಶಾಸ್ತ್ರಿಗಳು ಅಡಿಕೆಯವರು ಮನೆ ಕಡೆಗೆ ಹೋಗುತ್ತೇವೆ ಎಂದು ಹೇಳಲು ರಾಯರು ಹಾಗೆ ಆಗಲಿ ಎಂದು ಹೇಳಿ ಅಡುಗೆ ಮನೆ ಕಡೆಗೆ ಹೋದರು. ಶ್ರೀಗುರುಗಳು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಮನೆಯವರೆಲ್ಲ ಬಂದು ನಮಸ್ಕಾರ ಮಾಡಿದರು. ಶಾಸ್ತ್ರಿಗಳು, ಕಡಿಕೆ ಮುಂತಾದವರು ನಮಸ್ಕಾರ ಮಾಡಿದರು. ಅಡಿಕೆಯವರು ಶ್ರೀ ಗುರುಗಳಿಗೆ, ಗುರುಗಳೇ, ನಾನು ಈಗ ಗದಗಿನಿಂದ ಒಂದು ಗಾಡಿ ತರಲು ಹೇಳಿರುವೆ, ಅದರಲ್ಲಿ ನಮ್ಮೆಲ್ಲರ ಹೊರತಾಗಿ ಇನ್ನೂ 4-6 ಜನರು ಗದಗಿಗೆ ಬರುವವರಿದ್ದರೆ ಬರಬಹುದು ಅನ್ನಲು ಶ್ರೀ ಗುರುಗಳು, ಹಾಗಾದರೆ ಈ 4-5 ಜನ ಭಟ್ಟರು ಬೆಟಗೇರಿಗೆ ಹೋಗುವವರಿರುವರು, ಇವರನ್ನು ಕರೆದುಕೊಂಡು ಹೋಗಿರಿ ಎಂದರು. ಅಡಿಕೆಯವರು ಹಾಗೆ ಆಗಲಿ ಎಂದರು. ಅಷ್ಟರಲ್ಲಿ ಜೀವನರಾಯರು ಬಂದರು. ಆಗ ಶ್ರೀ ಗುರುಗಳು, ಎಲ್ಲರೂ ಕೈಕಾಲು ತೊಳೆದುಕೊಂಡು ಪ್ರಸಾದಕ್ಕೆ ನಡೆಯಿರಿ ಅನ್ನಲು ಎಲ್ಲರೂ ಕೈಕಾಲು ತೊಳೆದುಕೊಂಡು ಪ್ರಸಾದಕ್ಕೆ ನಡೆದರು. ಶ್ರೀ ಗುರುಗಳು ಕೈಕಾಲು ತೊಳೆದುಕೊಂಡು ಅಡುಗೆ ಮನೆಗೆ ಬಂದರು. ಅಷ್ಟರಲ್ಲಿ ಹೆಣ್ಣು ಮಕ್ಕಳು ಎಲೆ ಹಾಕಿ ಬಡಿಸುತ್ತಿದ್ದರು. ಶ್ರೀ ಗುರುಗಳು ಜೈ ಜೈ ಶ್ರೀರಾಮ ಅನ್ನ ತೊಡಗಿದರು. ಅನ್ನ, ಸಾರು, ಚಟ್ನಿ, ಪಲ್ಯ ಬಡಿಸುವುದಾದ ಮೇಲೆ ತುಪ್ಪ ಹಾಕಿದರು. ಆಗ ಶ್ರೀ ಗುರುಗಳು ಸದಾ ಸರ್ವದಾ ಮುಂತಾದನ್ನೆಲ್ಲ ಹೇಳಿದರು. ಎಲ್ಲರೂ ಚಿತ್ರಾಹುತಿ ತಿರುವಿ ಪ್ರಸಾದ ಪ್ರಾರಂಭಿಸಿದರು. ಇಂದು ನಿತ್ಯದ ಅಡುಗೆಯಾಗಿತ್ತು. ಅನ್ನ, ಸಾರು, ಮುದ್ದಿ ಪಲ್ಯ, ಚಟ್ನಿ, ಜೋಳದ ರೊಟ್ಟಿ, ಗಟ್ಟಿ ಮೊಸರು, ಪುಟಾಣಿ ಚಟ್ನಿ ಪುಡಿಯಾಗಿತ್ತು. ಶ್ರೀ ಗುರುಗಳು ಶಾಸ್ತ್ರಿಗಳಿಗೆ, ಅಡಿಕೆಯವರಿಗೆ ಆಗ್ರಹ ಮಾಡುತ್ತಿದ್ದರು. ಶ್ರೀ ಗುರುಗಳ ಶಾಸ್ತ್ರಿಗಳಿಗೆ, ಶಾಸ್ತ್ರಿಗಳೇ, ಇಂದು ಮಳೆ ಬರುವ ಲಕ್ಷಣವಿದೆ, ಮತ್ತೆ ಹೇಗೆ ಮಾಡುವಿರಿ ಅನ್ನಲು ಶಾಸ್ತ್ರಿಗಳು, ಗುರುಗಳೇ, ಹಾಗೇನಾದರೂ ಮಳೆ ಬಂದರೆ ಇಂದು ಬಿಟ್ಟು ನಾಳೆ ಬೆಳಗ್ಗೆ ಹೋಗುವೆ ಅಂದರು. ಅದಕ್ಕೆ ಶ್ರೀ ಗುರುಗಳು, ಹಾಗೆ ಮಾಡುವುದೇ ಒಳ್ಳೆಯದು, ಹಾಗೆ ಮಾಡುವುದೇ ಒಳ್ಳೆಯದು, ದಾರಿಯಲ್ಲಿ ಮಳೆಯಲ್ಲಿ ಸಿಕ್ಕಿಕೊಳ್ಳುವುದಕ್ಕಿಂತ ನಾಳೆ ಹೋದರಾಗುವುದು ಅಂದರು. ಎಲ್ಲರೂ ಪ್ರಸಾದ ಮಾಡಿಕೊಂಡು ಬಂದು ಪಡಸಾಲೆಯಲ್ಲಿ ಕುಳಿತರು. ಅಷ್ಟರಲ್ಲಿ ಶ್ರೀ ಗುರುಗಳು ಬಂದು ಕುಳಿತರು. ಎಲ್ಲರೂ ತಾಂಬೂಲ ಹಾಕಿಕೊಂಡರು. ಆಗ ಶಾಸ್ತ್ರಿಗಳು, ಗುರುಗಳೇ, ನಾನು ಇನ್ನೊಂದು ತಾಸು ನೋಡುವೆನು, ಮಳೆಯ ಲಕ್ಷಣ ಕಾಣದಿದ್ದರೆ ನಾನು ಹೊರಡುವೆನು ಅಂದರು. ಅದಕ್ಕೆ ಶ್ರೀ ಗುರುಗಳು, ಹಾಗೇ ಮಾಡಿದೆ ಅಂದರು. ಆಗ ಪಡಿಕೆಯವರು ಶ್ರೀ ಗುರುಗಳಿಗೆ, ಗುರುಗಳೇ, ತಾವು ವಿಶ್ರಾಂತಿ ಮಾಡಿ ಬಂದ ಮೇಲೆ ನಾನು ಹೊರಡುವೆ, ನನಗೆ ಗದಗಿಗೆ ಹೋಗಲು 1/2 ಗಂಟೆ ಸಾಕು ಅಂದರು. ಶ್ರೀ ಗುರುಗಳು ವಿಶ್ರಾಂತಿಗೆ ಹೊರಟರು. ಆಗ ಎಲ್ಲರೂ ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಜೀವನರಾಯರಿಗೆ, ರಾಯರೇ, ಸಾರ್ವಜನಿಕರ ಅಡುಗೆ ಮನೆಯಲ್ಲಿ ಹಾಗೂ ರಂಗರಾಯರ ಮನೆಯಲ್ಲಿ 12 ದಿವಸ ಅಡುಗೆ ನಡೆಯುತ್ತಿರಲಿ, ಗುರುಪೌರ್ಣಿಮೆಗೆ ಬರಲಿಕ್ಕಾಗದವರು ಶ್ರೀ ಮಹಾರಾಜರ ದರ್ಶನ ಮಾಡಿಕೊಂಡು ಬರೋಣ ಎಂದು ಬಂದು ಹೋಗಬಹುದು ಅನ್ನಲು ಜೀವನರಾಯರ, ಗುರುಗಳೇ, ಹಾಗೇ ಮಾಡುವೆ ಅಂದರು. ಆಗ ಶ್ರೀ ಗುರುಗಳು ತಮ್ಮ ಕೋಣೆಯ ಕಡೆಗೆ ಹೋದರು. ಜೀವನರಾಯರು ಅಡುಗೆ ಮನೆಗೆ ಹೋದರು. ಉಳಿದವರು ತಮ್ಮ ತಮ್ಮ ನಿವಾಸ ಸ್ಥಾನಕ್ಕೆ ಹೋದರು. ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ್. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ
ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯ ಉತ್ತರಾರ್ಧದಲ್ಲಿಯ ಮೊದಲನೇ ಭಾಗದಲ್ಲಿ ಗುರುಪೌರ್ಣಿಮೆಯ ಉತ್ಸವದವರೆಗಿನ ಈ ಕಥಾ ಪ್ರಸಂಗವನ್ನು ಶ್ರವಣ ಮಾಡಿದ್ದೀವಿ. ಈ ಎರಡನೇ ಭಾಗದಲ್ಲಿ ಉತ್ತರಾರ್ಧದಲ್ಲಿಯ ಮೊದಲನೇ ಭಾಗವು ಇಸ್ವಿಸನ್ನ 1900ನೇ ಇಸ್ವಿಯವರೆಗೆ 1885ರಿಂದ 1900ನೇ ಇಸ್ವಿಯವರೆಗೆ ಈ ಕಥಾ ಪ್ರಸಂಗ ನಡೆಯುತ್ತದೆ. ಅದಾದ ಮೇಲೆ 1900ರಿಂದ ಇಸ್ವಿಸನ್ 1913ರವರೆಗೆ ಎರಡನೇ ಭಾಗ, 1913ರಿಂದ 1918ರವರೆಗೆ ಮೂರನೇ ಭಾಗ. ಈ ರೀತಿಯಾಗಿರ್ತಕ್ಕಂಥ ಕಥಾ ಪ್ರಸಂಗವನ್ನು ನಾವು ಶ್ರೀ ಸದ್ಗುರು ಅನುಗ್ರಹದಿಂದ ಅರ್ಥಾತ್ ಅದನ್ನು ಶ್ರವಣ ಮಾಡುವಂಥ ಒಂದು ಸದ್ಗುರುಗಳ ಅನುಗ್ರಹದಿಂದಲೇ ನಮಗೆ ಆ ಭಾಗ್ಯ ಪ್ರಾಪ್ತವಾಗಲಿ ಅಂತ ತಿಳ್ಕೊಂಡು ನಾನು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಮುಂದಿನ ಒಂದು ಸ್ವಾಧ್ಯಾಯವಾಗಿರ್ತಕ್ಕಂಥ ಅಂತರ್ಯಾತ್ರೆಯನ್ನು ನಾವು ಈಗಾಗಲೇ ಅಂತರ್ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅಂತರಂಗದಲ್ಲಿ ಪ್ರವೇಶ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿವಿ. ಅದಕ್ಕಾಗಿ ಬೇಕಾಗ್ತಕ್ಕಂಥ ಒಂದು ಅಂತಃಕರಣದ ಒಂದು ಭಾವಗಳನ್ನು, ಮನೋವೃತ್ತಿಗಳನ್ನು ಮತ್ತು ಅನುಸಂಧಾನದ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಅಂತರಂಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ಅಂತರಂಗದಲ್ಲಿರುವ ಆತ್ಮಸ್ವರೂಪದ ಆತ್ಮಾರಾಮನ ಸಾಕ್ಷಾತ್ಕಾರವಾಗುವುದೇ ನಮ್ಮ ಈ ಅಂತರಯಾತ್ರೆಯ ಒಂದು ಧ್ಯೇಯ ಅನ್ನುವಂಥದ್ದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಆ ಪ್ರಕಾರವಾಗಿ ನಾವು ಮುಂದುವರಿತಾ ಇದ್ದೀವಿ. ಅದಕ್ಕನುಸಾರವಾಗಿ ಇವತ್ತು ನಾನು ಅಧ್ಯಾಯ 24 ಅನುಸಂಧಾನ ಹಾಗೂ ನಾದಬ್ರಹ್ಮ ಎಂಬ ಒಂದು ಎಷ್ಟನೇದ್ದು ಈಗಾಗಲೇ ಗೊತ್ತಿದೆ. ಹಾಗೆ ಅದು ಬಟ್ಟೆ ಅಲ್ಲಿ ಹೋಗಿದೆ. ಈಗ ನಾವು ಅಧ್ಯಾಯ 14 ಅನುಸಂಧಾನ ಹಾಗೂ ವಿಶ್ವಮನಸ್ಸು ಎಂಬ ಪ್ರಕರಣವನ್ನು ಶ್ರವಣ ಮಾಡೋಣ. ಎಲ್ಲರೂ ಅತ್ಯಂತ ಲಕ್ಷ್ಯಪೂರ್ವಕವಾಗಿ ಶ್ರದ್ಧೆಯಿಂದ ಭಾವನೆಯಿಂದ ಶ್ರವಣ ಮಾಡಬೇಕು. ಇದು ಜೀವನದಲ್ಲಿ ಒಮ್ಮೆ ಓದಿ ಬಿಡುವಂಥ ಪುಸ್ತಕ ಅಲ್ಲ. ಇದನ್ನು ನಾವು ನಮ್ಮ ಜೇಬಿನಲ್ಲಿ ಅಥವಾ ನಮ್ಮ ಚೀಲದಲ್ಲಿ ಇಟ್ಕೊಂಡು ದಿನ ಒಂದೊಂದು ಪ್ರಕರಣವನ್ನು ಓದ್ತಾ ಇದ್ದರೆ ನಿಧಾನವಾಗಿ ನಮ್ಮ ದಾರಿಯಲ್ಲಿ ಯಾವುದೇ ಆತಂಕ ಉಂಟಾಗದೆ ನಮ್ಮ ಯಾತ್ರೆ ನಿರಾತಂಕವಾಗಿ ಆತ್ಮಸ್ವರೂಪದ ಸಾಕ್ಷಾತ್ಕಾರದವರೆಗೆ ಹೋಗಿ ಮುಟ್ಟಲಿಕ್ಕೆ ಸಂಶಯ ಇಲ್ಲ. ಅದಕ್ಕನುಸಾರವಾಗಿ ಮಾಡಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಚಾರಗಳನ್ನು ತಿಳ್ಕೊಂಡು ನಾವು ಮುಂದಿನ ಒಂದು ಸಾಧನೆಯಲ್ಲಿ ತೊಡಗಬೇಕು. ಅದಕ್ಕಾಗಿ ನಾವೆಲ್ಲರೂ ಇದನ್ನು ಲಕ್ಷ್ಯಪೂರ್ವಕವಾಗಿ ಓದಿ ಮನನ ಮಾಡಿ ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ತಿಳ್ಕೊಂಡು ಹೇಳಿ ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ ಅಧ್ಯಾಯ 14